ಆದರೆ ಭೌತಿಕ ದೇಹಗಳನ್ನು ಹೊಂದಿರುವ ಅಲ್ಲಿರುವ ಜನರಿಗೆ ಸೂಕ್ಷ್ಮ ಶರೀರವನ್ನು ಹೊಂದಿರುವ ಈ ಆತ್ಮದ ಮಾತು ಕೇಳಿಸುವುದೇ ಇಲ್ಲ. ತನ್ನ ದೇಹದ ಅಂತ್ಯಕ್ರಿಯೆಯನ್ನು ದೇವರ ನಾಮಸ್ಮರಣೆ ಮಾಡದೆ ನಡೆಸುತ್ತಿರುವ ತನ್ನ ಬಂಧು ಮಿತ್ರರನ್ನು ನೋಡಿ ಆ ಆತ್ಮ ಮತ್ತಷ್ಟು ದುಃಖ, ನೋವನ್ನು ಅನುಭವಿಸುತ್ತದೆ. ನಂತರ ಆ ಮರಣ ಹೊಂದಿರುವ ದೇಹಕ್ಕೆ ಅಗ್ನಿಸ್ಪರ್ಶ ಮಾಡಿದಾಗ, ಒಬ್ಬ ವ್ಯಕ್ತಿ ಬದುಕಿದ್ದಾಗ ಅವನ ದೇಹಕ್ಕೆ ಬೆಂಕಿ ಹಚ್ಚಿದರೆ ಎಷ್ಟು ನೋವು ಆಗುತ್ತದೆಯೋ ಅಷ್ಟೇ ಪ್ರಮಾಣದ ನೋವು, ಯಾತನೆ ತನ್ನ ದೇಹಕ್ಕೆ ಅಗ್ನಿಸ್ಪರ್ಶ ಮಾಡಿದಾಗ ಈ ವಾಯು ಪ್ರಾಚುರ್ಯದ ದೇಹದಲ್ಲಿ ಇರುವ ಆತ್ಮಕ್ಕೆ ಆಗುತ್ತದೆ. ಚಿತೆಗೆ ಅಗ್ನಿಸ್ಪರ್ಶವಾದ ನಂತರ ವಾಯು ಪ್ರಾಚುರ್ಯದ ಶರೀರದಲ್ಲಿರುವ ಈ ಆತ್ಮವನ್ನ ಮುಖ್ಯ ಪ್ರಾಣದೇವರು ಪ್ರೇತ ಶರೀರಕ್ಕೆ ಪ್ರವೇಶಿಸುವಂತೆ ಮಾಡುತ್ತಾರೆ. ಆದರೆ ಈ ಪ್ರೇತ ಶರೀರಕ್ಕೆ ಪೂರ್ಣವಾದ ರೂಪ ಬಂದಿರುವುದಿಲ್ಲ.